ಮಾತಾಡ್ಕೊಂಡು ಕುತ್ಕೊಂಡು ಒಂದೆರಡು ತಾಸು ಮಾಡ್ತಿರಲ್ಲ ದಡ್ಡಿಗೆ ಹೋಗಿ ಬರಕ. ನನಗೂ ಅದೇ ಗೊತ್ತಾಗತ್ತಿಲ್ಲ ಕಣೆ. ಈಕಿ ಹುಡ್ಮಲ್ಲಿ ಯಾಕೆ ಬಂದ್ಲೋ ಇವಕ್ಕೆ ಇಲ್ಲಿಗ. ಈ ಶಂಕರಜ್ಜಿ ನನ್ಗೆ ತಲೆನೋವು ಹೋಗ್ಬಿಟ್ಟಳ ಕಣೆ. ನಮ್ಮ ಅಜ್ಜಿನ ಈಕಿ ನಂಗೆ ಬೆನ್ನತ್ತು ಬೇತಾಳಕಿ. ಯವ್ವ ಬಾ ನಾವು ಫಸ್ಟ್ ದಡ್ಡಿಗೆ ಹೋಗಂತ. ಇಲ್ಲ ಅಂದ್ರೆ ತಲೆ ತಿಂತಾಳೆ ಇವಳು ಹುಚ್ಚಮಲ್ಲಿ. ನನ್ನ ಕೈ ಅಂತೂ ಇವಳು ತಲೆ ತಿನ್ನ ನನ್ನ ಕೈಯಾಗ ನೋಡೋಕ್ಕಾಗಿಲ್ಲ. ಬಾ ಎಲ್ರಮ್ಮಿ ಹೋಗಕತ್ರಿ? ನಾನು ಬರ್ತೀನಿ ಸುಮ್ಕಿ ರಮ್ಮಿ. ನೀವು ದಡ್ಡಿಗೆ ಹೋಗ್ತೀನಿ ಅಂತೇಳಿ 2 ತಾಸು ಎಲ್ಲ ಕುಂದ್ರಕ್ಕೆ ಮಾಡ್ತೀರೇನ? ಅದೇನೋ 2 ತಾಸು ನಿಮ್ಗೆ ದಡ್ಡಿ ಬರೋದು ನಾನು ನೋಡ್ತೀನಿ. ಬರ್ರಿ ನಾನು ಬರ್ತೀನಿ ದಡ್ಡಿ ಯಾಕೆ ನಡೀರಿ ಹೋಮಂತ. ಏ ಕಿವುಡು ಮಲ್ಲಿ ಸುಮ್ಕೆ ಮನೆಯಾಗ ಕುಂದ್ರು. ಒಳ್ಳೆ ಉಳ್ಚಿಟ್ರಂಗೆ ಆಗ್ಬೇಡ. ಸುಮ್ಕ ಕಟ್ಟಾರ ಏನೋ ನೀನು ಶಂಕ್ರಮ್ಮ ಅಂತೇಳಿ ಕಿವುಡು ಶಂಕ್ರಿ ಅಂತ ಕಟ್ಟಬೇಡ. ಸರಿಯಾಗಿ ಕಟ್ಟಾರ 3 ಮಂದಿ ಎಲ್ಲ ನಿನ್ಗೆ. ಸುಮ್ಮನೆ ಮನೆಯಾಗ ಕುಂದ್ರು ದಡ್ಡಿ ಬರ್ತಾಳಂತ ದಡ್ಡಿಗ. ಸುಮ್ಕ ಕುಂತ್ರು. ನಂಗೆ ಗೊತ್ತಿತ್ತು ನನ್ನ ಮೊಮ್ಮಗಳು ಬಾ ಅಂತಳ ಅಂತೇಳಿ. ಬಾ ಬಾ ಚೊಂಬೆತ್ಕೊಂಬತ್ತೀನಿ ಬಾ ನಾನು. ಬಾ ನೀವು ಮುಂದೆ ಹಿಂದೆ ಬರ್ರಿ, ನಾನು ಮುಂದೆ ಹೋಗಿರ್ತೀನಿ ಬರ್ರಿ. ಯವ್ವ ಈ ಮನೆಯಾಗ ನಂಗೆ ಒಂದು ದಡ್ಡಿಗೆ ಹೋಗಕ್ಕೂ ನಿಮ್ದು ಇಲ್ಲ. ಮಟ್ಟ ಮಾಡ್ಬಿಡ್ತಾಳ ನಮ್ಮ ಅಜ್ಜಿತ್ತು. ಇವಳು ಯಾಕಾರೋ ನನ್ನ ಮನೆಯಾಗ ಇದ್ದಾಳೋ ಕಿವುಡು ಮಲ್ಲಿ. ಇನ್ನಾಗಿಲ್ಲ ಮೀ ಬಂದೊಂದು 5 ನಿಮಿಷ ಆಯ್ತು ಕುಂತು. ಏಟತ್ ಮಾಡ್ತಿ ದಡ್ಡಿ ಕುಂತಳು ಪಟ್ನ ಬರೋದು ಕಲ್ತ್ಕ. ಇಲ್ಲ ಕುಂತು ಬಿಡ್ತಿ ಏನ ಪಟ್ಟ ಸುಮ್ಕ ನಿಂತ್ಕೊಂಡ್ಬಿಟ್ರೆ ಚೆನ್ನ ಇರ್ತಾವ ಅಜ್ಜಿ. ಇಲ್ಲ ಅಂದ್ರೆ ನೋಡು ಸುಮ್ಮನೆ ನನಗೆ ಕ್ಯಾಣ ತಸ್ಬೇಡ. ದಡ್ಡಿಗೆ ಬಂದಿರೋಣ ಆಯ್ತಮಿ ಅಂತ 20 ಸಲ ಕೇಳ್ತಿ. ಸುಮ್ಮನೆ ಕುಂದ್ರ ಒಳಗೆ ಹುಚ್ಚಮಲ್ಲಿ ಆಡ್ದಂಗೆ ಆಡ್ಬೇಡ. ಆದ್ರೆ ವಯಸ್ಸಾದವ್ರು ದಡ್ಡಿಗ ಮಕ್ಳು ಏನಿಲ್ಲ ಹೋಗ್ತಾವ ಏನ್ ಮಾತಾಡ್ತಿರ್ತಾವ ಅಂದ್ಬಿಟ್ಟು ಬಂದವಳು. ಅದು ಏನ್ ಕೇಳಿಸುತ್ತೆ ಅನ್ಕ ಬಂದವಳೆ. ನಿಮ್ಮ ಅಜ್ಜಿ ಗೊತ್ತಿಲ್ಲ ಕಣೆ. ಆಕೆ ಬಂದಿರೋದು ನಂಗೆ ಎಷ್ಟು ಉರಿತೈತೆ ಗೊತ್ತಾ. ಎದಕ್ಕಾರು ಬಂದ್ಲು. ದಡ್ಡಿಗೆ ಹೋಗಬೇಕು ಬಿಡೋಕಿಲ್ಲ ಮಾಡಕ್ಕಿಲ್ಲ ಹಂಗೆ ಬತ್ತಾಳ. ಥೂ ಇನ್ನಾಗಿಲ್ಲ ರಮ್ಮಿ. ಪಟ ಬರ್ರಮ್ಮಿ. ಏಟೊತ್ತು ಮಾಡ್ತೀರಿ ದಡ್ಡಿಗೆ ಹೋಗಕ್ಕ? ಒಂದು 5 ನಿಮಿಷ ಕುತ್ಕೋಬೇಕು, ಹೇಳ್ಬೇಕು, ಬರಬೇಕು. ಅದನ್ನ ಬಿಟ್ಟು ಎಲ್ಲ ಕುಂತಿರ್ತಾರ ಮುರತ್ತವ. ಬರ್ರಿ ಎಟ್ಟಿ ಯಾಕ ಅಲ್ಲ ಬರ್ದೇ ಇರೋದ ಬೆಟ್ಟಕ್ಕೆ ತೋಡಕ್ಕಾಗುತ್ತೇನ? ಸುಮ್ಕೆ ಇರೋದು ಬಿಟ್ಟು ನಾಟಕ ಮಾಡ್ತಾಳೆ. ಯಮ್ಮ ಸುಮ್ಕಿರು ಅಂತ ಹೇಳಾಯ್ತು. ನನಗಂತೂ ಲೇ ನೀನು ಮಾತಾಡ್ತಾ ಆಗುತ್ತೆ. ಹೇಳೇ ಲೇ ಸುಶೀಲಾ ನೀನೇ ಹೇಳೇ ಹಾಕೀಗ. ಯವ್ವ ನಾನು ನಿಮ್ಮ ಅಜ್ಜಿ ಜೊತೆ ಮಾತಾಡಕ್ಕಿಲ್ಲ ಕಣವ. ನಂದಾಯ್ತು, ನಾನು ಹೋಯ್ತೀನಿ. ನೀನು ಯಾವಾಗ್ಲಾರು ಬಾ. ನಿಮ್ಮ ಅಜ್ಜಿ ಕೈಯಲ್ಲೂ ಬುಸ್ಕ. ಅಲ್ಲ ಕಣಮಿ 2 ದಿನ 1 ತಾಸು ನೀನ ಕುಂದಿರ್ತಿದ್ದೆ ದಡ್ಡಿ ಯಾಕ? ಇವತ್ತು ನಮ್ಮ ಅಜ್ಜಿ ಬಂದವಳ ಅಂದ್ಬಿಟ್ಟು ಪಟ್ನ ಎದ್ದೋಡೋಗ್ತಿದೆಯಲ್ಲ ಮಂಗಿ ಇದ್ದೀನಿ ನೀನು. ಮಾತಾಡ್ಕೊಂಡು ಕುತ್ಕೊಂತಿದ್ದೆ. ಇವತ್ತು ನೋಡ ಹೆಂಗಾಡ್ತಿ. ಯಾರು ಬಂದಿಲ್ಲ ಕಣೆ. ನನ್ನ ತಂಗಿನೂ ಬರ್ಲಿಲ್ಲ ಯಾಕೋ ಇವತ್ತು. ನಾ ಬರಕಿಲ್ಲ ಹೋಗಕ್ಕ ಅಂತಂದ್ಲು. ನಾನು ಒಬ್ಬಾಕಿನೇ ಬಂದೆ. ದಡಿ ಬಂದೆ ಅದಕ್ಕೆ ನಾನು ಒಬ್ಳೆ ಬಂದೆ. ಅದಕ್ಕೆ ನಾನು ಒಬ್ಳೆ ಯಾಕೆ ಬರೋದು ಅಂದ್ಬಿಟ್ಟು ಇನ್ನೂ ಕರ್ಕೊಂಬಂದೆ. ಮಾತಾಡೋಕೆ ಜೊತೆ ಹಾಕಿರ್ತಿ ಅಂತ ನೋಡು ಅಂಬುದಕ್ಕಿನೂ ಬಂದೈತಿ. ಬಾಬಾ ಯಪ್ಪ ಭಗವಂತ ಒಂದು ದಡ್ಡಿ ಯಾಕೆ ಹೋಗೋಕ್ಕೂ ನಿಮ್ದು ಇಲ್ದಂಗೆ ಮಾಡ್ಬಿಟ್ಟು ನಮ್ಮ ಅಜ್ಜಿ ಇವತ್ತು. ನಮ್ಮವ್ವ ನನ್ನ ಕೊಡಿಯೋ ಥರ ಮಾಡ್ತಿಲ್ಲ ಅಲ್ಲ ಅವಳು. ಅವಳು ಇಬ್ಬರು ಸೇರ್ಕೊಂಡು. ನಾನು ಮಾತ್ರ ಅವ್ರ ಮನೆ ಸುಮ್ಮನೆ ಬಿಡೋಕ್ಕಿಲ್ಲ. ಮಾಡ್ತೀನಿ ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಸುಮ್ಮನೆ ಬಿಡೋಳಲ್ಲ ನಾನು. ಈ ಜಯಮ್ಮ ಅಂದರೆ ಏನು ತಿಳ್ಕೊಂಡವ್ರೆ ತೋರಿಸ್ತೀನಿ ಒಂಚೂರು ಅವ್ರಿಗೆ. ಯಾಕಕ್ಕ ಒಬ್ಳೆ ಕುತ್ಕೊಂಡು ಏನೋ ಯೋಚನೆ ಮಾಡಕತ್ತಿ? ಏನು ಯೋಚನೆ ಮಾಡ್ತಿದ್ದಿ? ನನಗೊಂಚೂರು ಹೇಳ. ನಿನ್ನ ತಮ್ಮನಾಗ ಇತ್ಕೊಂಡು ಏನು ಬೇಕಾದ್ರೆ ಮಾಡ್ಬಿಡ್ತೀನಿ ನಾನು. ಗೊತ್ತಲ್ಲ ಮಾರ ಲೋ ಮಾರ ಇವತ್ತು ಎಷ್ಟು ಅವಮಾನ ಆಯಿತು ಗೊತ್ತಲ್ಲ. ನೆನೆ ಎಷ್ಟು ಅವಮಾನ ಆಯಿತು ಗೊತ್ತಲ್ಲ. ಎಲ್ಲೆಲ್ಲ ಹೋಗಿದೆ ನೀನು ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಲ್ಲ. ಏನು ಮಾಡಿದ್ರು ಗೊತ್ತೇನಾ? ನಾನು ಕೈಗಡ್ಡೆ ಕದಿತಿದ್ದ ವಿಚಾರ ಗೊತ್ತಾಗಿ ಲಕ್ಷ್ಮೀನೂ ಮತ್ತು ಅವಳು ಸುಶೀಲನೂ ಇಬ್ಬರು ಅವ್ರ ಅಣ್ಣನ ಕರ್ಕೊಂಬಂದು ಜಗಳ ಮಾಡಿಸೋದ್ರು ಮನೆಯಾಗಕ್ಕಲ್ಲ. ಎಲ್ಲೆಲ್ಲ ಹೋಗಿದೆ ನೀನು? ಏನಕ್ಕ ಹೇಳಕತ್ತಿ? ಆ ಲಕ್ಷ್ಮಿಯಿಂದನ ಅವಳಿಂದನ ಆ ಸುಶೀಲನಿಂದನ ಏನಾಕೈತು? ಕೈಗೆಡ್ಡೆ ಕದ್ರೆ ಏನಂತ ಎದಕ್ಕೆ ಅವಮಾನ ಮಾಡ್ತಾರ? ಮಾಡುವಂಥ ಅಧಿಕಾರ ಅವ್ರಿಗೆ ಏನೈತಿ? ಎದಕ್ಕೆ ಅವಮಾನ ಮಾಡ್ಬೇಕು ಅವ್ರು ನಿನ್ಗೆ? ಎಲ್ಲಿಗೆಲ್ಲ ಹೋಗಿದೆ ಮಾರ ನೀನು? ಅಟ್ಟಿಯಾಗಿಲ್ದಂಗೆ ಎಲ್ಲಿಗೆ ಹೋಗಿದೆ? ನೆನೆ ಏಟ್ ಅವಮಾನ ಆಯಿತು ಗೊತ್ತೇನ ನಮ್ಮ ಮನೆಯಕ್ಕ? ಅವನು ಬಂತು ಸೋಮು ಹೆಂಗೆ ಜಗಳ ಮಾಡೋದ ಗೊತ್ತೇನ? ನನಗಂತೂ ತಡ್ಕೊಳ ಕಾಲಿಲ್ಲಕಲ್ಲ. ನಿಮ್ಮ ಅಕ್ಕ ಇಂಥ ಕೆಲಸ ಮಾಡ್ತಾಳ ಅಂತ ಅನ್ಕೊಂಡೈತಿಲ್ಲ. ಇರೋಳೊಬ್ಬಾಕಿ ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ಬೆಳೆಸೋರು ಎಷ್ಟು ದುರಂಕರ ಐತಿ ನೋಡ ಈಗೀಗ. ಯವ್ವ ಅಕ್ಕಂಗೆ ಬೈಬೇಡ. ಒಂಚೂರು ಕೆಲ್ಸಿತ್ತು. ಟ್ಯಾಕ್ಟ್ರಿಗೆ ಹೋಗಿದೆ. ಟ್ಯಾಕ್ಟ್ರಿಗೆ 500 ರೂಪಾಯಿ ಕೊಡ್ತೀನಿ ಒಂದು ದಿನಕ್ಕೆ ಅಂದರು. ಅದಕ್ಕೆ 2 ದಿನದಿಂದ ರಾತ್ರಿನೂ ಮಾಡಿದ್ರೆ ಅದಕ್ಕೂ 500 ಕೊಡ್ತೀವಿ ಅಂದರು. ಅದಕ್ಕೆ 2 ಡ್ಯೂಟಿ ಮಾಡ್ಕೊಂಡು 500 ರೂಪಾಯಿ 1000 ರೂಪಾಯಿ ಇಸ್ಕೊಬರಕ್ಕೆ ಹೋಗಿದ್ದೆ. ಎದಕ್ಕೆ ಹಂಗೆ ಆಡ್ತಿ? ಏನು ಮಾಡಿದ್ಲ ಅಕ್ಕಂಗೆ ಹಂಗೆಲ್ಲ ಬೈಬೇಡ ನೀನು. ಇಲ್ಲಕನ ನಿಮ್ಮ ಅಕ್ಕಂಗೂ ನಿನಗೂ ಮುತ್ತಿಸ್ತಾರ. ಮುತ್ತಿಸ್ತಾರ ನಿನಗೆ ಬೈದಂಗ ತಿಕ್ಕ ಮುಚ್ಕೊಂಡು ಹೇಳ್ದಂಗ ಇಬ್ರು ಕೇಳ್ಕೊಂತಿ ಮನೆಯಾಗ ಬಿದ್ದಿದ್ರ ಸರಿ. ಇಲ್ಲ ಅಂದ್ರೆ ಕಾಲ್ ಮಾಡಿ ತಗೊಂಡು ಬಿಡ್ಬಿಡ್ತೀನಿ. ಬಡ್ಡಿ ಮಕ್ಕಳ ನಿಮ್ಗೆ ಏನು ನಾಟಕ ಮಾಡ್ತೀರಿ ನಮ್ಮ ಹತ್ರ ನೀವು? ಅಕ್ಕ ತಮ್ಮ ಇಬ್ರದ್ದು ಇದಾಗೈತಿ. ಅವ್ರ ಎದುರುಗ ಹೊಡೆದ ಅವಮಾನ ಮಾಡ್ದೆ ತಾನೆ. ಇವಾಗೇನು ಮಾತಾಡಕತ್ತಿ? ಸುಮ್ಕ ಹೋಗು. ಜಗಳ ಮಾಡೋದ್ರಿಂದ ಏನು ಬರುತ್ತೆ ಹೇಳು? ಸುಮ್ಕ ಹೋಗಬೇ. ನಂಗೆ ಚುಚ್ಕಿ ಚಿಡಿಸ್ಬಿಡತ್ತಲ್ಲ. ಈಗ ಮೊದಲ ಮೆಂಟ್ಲಾಗಿ ಮಡಗೀನಿ. ಅವನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಅವನನ್ನ ಇಷ್ಟಪಡ್ತಿದ್ದೆ ಅಂದ್ಬಿಟ್ಟು ಇದು ಮಾಡೋದಲ್ಲ. ಅವ್ರ ತಂಗಿರನ್ನೆಲ್ಲ ದೂರ ಮಾಡಬೇಕು. ಅವನನ್ನ ಮದುವೆ ಆಯ್ತೀನಿ ಬೇ. ನಾನು ಇರೋದು ಹೇಳ್ತೀನಿ. ಅಲ್ಲ ಕಣೆ ನಿಂಗೆ ಏನಾರು ರುಚಿ ಚಿಡ್ದೈತೇನೆ? ಆ ಸೋಮನ್ ನೀನು ಮದುವೆ ಐತೇನೆ? ಅವ್ರ ಮನೆಯಾಗ ಏನೈತೆ ಅಂತಂತೀಯ? ಈ ಟಗ್ಲ ಮನೆ ಇಲ್ಲ ಸರಿಯಾಗಿ ಅವ್ರಿಗೆ. ಇವತ್ತು ನಾಳೆ ಉಂಟ್ಕೊಳ್ಳೋಂಗೈತೆ. ಆ ಮನೆಯಾಗ ಹೋಯ್ತೇನೆ ನೀನು? ಅಯ್ಯೋ ಬಡ್ಗೆಟ್ಲೋಡಿ. ಯವ್ವ ಅವ್ರ ಮನೆಯಾಗ ಇಬ್ರು ಇದ್ದಾರಲ್ಲ ಅವ್ರನ್ನ ಬಗ್ಬಡಿಬೇಕಣವ ನಾನು. ಲಕ್ಷ್ಮಿನೂ ಮತ್ತು ಆಕೆ ಅವಳಲ್ಲ ಸುಶೀಲ ಇಬ್ಬರೂ ಬಗ್ಬಡಿಬೇಕು. ನಾನು ಸುಮ್ಮನೆ ಬಿಡೋಳಲ್ಲ. ನಾನು ಗೊತ್ತು ತಾನೆ ಈ ಜಯಮ್ಮ ಒಂದು ಸಾರಿ ಮನ್ಸು ಮಾಡಿದ್ರೆ ಏನು ಮಾಡ್ತೀನಿ ಅಂತೇಳಿ. ನನಗಾತ ಬೇಕು. ನಾನು ಅವ್ನು ಇಷ್ಟಪಡಕತ್ತಾನೆ ಅಷ್ಟೇ. ಮಾತು ಬೇಕಾಗಿಲ್ಲ. ಕೈಯಾಗ ಏನೈತಿ ನೋಡು. ಮಕ್ಕ ಕೆರೆದು ಬಿಡ್ತೀನಿ. ಮಕ್ಕವ ಇಷ್ಟಪಡ್ತಾಳವನ್ನ ಏನು ಇಲ್ದಾರಂತ ಹೋಗ್ಬಿಟ್ಟು ಏನು ಇಟ್ಟೆತ್ತಾಳೇನ? ತಿಕ್ಕ ಮುಚ್ಕೊಂಡು ಮನೆಯಾಗಿದ್ರೆ ಸರಿ. ಇಲ್ಲ ಅಂದ್ರೆ ನೋಡು ಕಾಲ್ ಮರಿಯಾಗ ಬೀಳುದು. ಮಾರ ನಡೆಯಲ್ಲ. ಹೋಗಿ ನಾವು ಕೊತ್ತಂಬರಿ ಕಾಯಿಗಡೆ ಎಲ್ಲ ನಾವು ಮಾರುವಂತ ಈ ಕೆಟ್ಟಿಯಾಗಿ ಬಿದ್ದಿರ್ತಾಳೆ. ಹೊರಗೆ ಹೋದ್ರೆ ತಾನೆ ಅವ್ನು ಮದುವೆ ಆಗ್ತೀನಿ ಹಿಂಗೆ ಅನ್ನೋದು. ನನ್ನ ಎದುರಿಗೆ 2 ದೌಲತ್ತಲ್ಲ ಹೇಳ್ತಾಳಕಿ. ಅವನನ್ನ ಮದುವೆ ಆಗ್ತೀನಿ ಬಿಡ್ತೀನಿ ಅಂತೇಳಿ. ಸರಿಯಾಗಿ ಕಪಾಲ್ ಕಿತ್ತೈತವ ಮಗಳ ನಿನ್ಗೆ ಮುಚ್ಕೊಂಡು ಅಟ್ಟಿಯಾಗಿ ಬಿದ್ದಿರೋ.
ಯವ್ವ ನಮ್ಮವ್ವನ ಬರೀ ಇಷ್ಟಪಡಕತ್ತಾನೆ ಅದಕ್ಕೆ ಚಪ್ಪಲ್ ತೋರ್ಸಕತ್ತಾಳ ಇನ್ನೇನಾರು ಇಷ್ಟಪಟ್ರೆ ನನ್ನನ್ನು ಬಿಡೋದಾಕಿ ಯವ್ವ ಬಿಡಕ್ಕಿಲ್ಲ ಬೇ ನಾನಂತೂ ಆಕಿ ಸಹವಾಸ ಮಾಡಕ್ಕಿಲ್ಲ ಬೇಡಪ್ಪ ಬೇಡ ನಂಗೆ ಅವನು ಬೇಡ ಯಾರು ಬೇಡ ಸುಮ್ಕರ ಮೂಗು ತೋರ್ಸೋದ್ರಿಗೂ ಮದುವೆ ಆಗ್ಬಿಡ್ತೀನಿ ಬೇಡ ಅಲ್ಲ ಬೇ ಅಕ್ಕ ಹೇಳ್ತಿರೋದ್ರದಾಗ ಏನು ತಪ್ಪೈತಿ ಅಕ್ಕ ಅವ್ರ ಅಣ್ಣನ ಮದುವೆ ಆದ್ರೆ ನಾನು ಅವ್ರಿಬ್ರನ್ನ ಮದುವೆ ಆಗೋ ಬರ್ಬೋದಲ್ಲ ಇಬ್ರಾಗ ಒಬ್ರು ಅಕ್ಕಿನ ಆಕಿ ದಪ್ಪಕ್ಕವಳಲ್ಲ ಆಕಿನ ನನಗೆ ಇಷ್ಟ ಅವಳು ಸುಶೀಲ ಅಂದ್ರೆ ನಂಗೆ ಜಗ್ಗಿ ಇಷ್ಟ ಕಣ ಬೇ ನಿನಗೂ ನಿಮ್ಮ ಅಕ್ಕಂಗೂ ಮಕ ಕೆರ್ತೀನಿ ಅಂದ್ರೆ ಕಸಿನ್ ಪಾರ್ಕೆ ತಗೊಂಡ ಕೆರೆಯೋದು ಕಡ್ಡಿ ಪಾರ್ಕೆ ತಗೊಂಬಂದು ಕೆರಿತೀನಿ ಕಡ್ಡಿ ಎಲ್ಲ ಇಳಿಬೇಕು ಮೈಯಾಗೆಲ್ಲ ಪರ್ಚಿರ್ಬೇಕು ಹಂಗೆ ಇಳಿಯಾಕೋದು ನಿಮ್ಮಿಬ್ರಿಗೂ ಮುಚ್ಕೊಂಡು ಕುತ್ಕೊಳ್ರಮ್ಮಿ ಕುತ್ಕೊಳ್ಳ ನೀನುವೆ ಓಹೋ ಅವ್ರ ತಂಗಿನ ಹಾಕೋದು ಮದುವೆ ಆಯ್ತಾ ಅಂತ ನಿನ್ಗೆ ಕಾಲ್ ಮರಿದ ಅಂತ ಕಂಡು ಇಳಿಯಾಕೋದು ಮಗನ ಸುಮ್ಮನೆ ಇದ್ಬಿಟ್ರೆ ಚಂದ ಇರ್ತಾವೆ ಇಬ್ರಿಗೂ ಸರಿ ತಗೋ ಆಯಿತು ನಾನೇನು ಇಷ್ಟಪಡಕ್ಕಿಲ್ಲ ನಿನ್ನ ವಿರುದ್ಧವಾಗಿ ನಾನು ಯಾವತ್ತಾನೆ ಏನು ಅಂತಾನೆ ಒಪ್ಕೊಂಡಿನಿ ನಾನು ಯಾರು ಇಷ್ಟ ಪಡಕ್ಕಿಲ್ಲ ಏನಿಲ್ಲ ಸರಿನಾ ಇವಾಗ ಸಮಾಧಾನ ಆಯ್ತಾ ಇನ್ನೊಂಕಿತ ಸೋಮುನೇನ ಮದುವೆ ಆಗ್ತೀನಿ ಹಂಗೆ ಹಿಂಗೆ ಅನ್ಬೇಕಲ್ಲ ನಿಜವಾಗ್ಲೂ ಕಾಲ್ ಮರಿದ ತಗೊಂಡು ಇಳಿಯಾಕಿ ನಿನ್ನ ಬಿಡ್ತೀನಿ ಮಗಳು ಅಂತ ಇಷ್ಟನ ಪಡಕ್ಕೆ ಹೋಗಿಲ್ಲ ತೀಕ ಮುಚ್ಕೊಂಡು ಸುಮ್ಕಿರ್ಬೇಕಷ್ಟೇ ಲಕ್ಷ್ಮಿ ಏನಾರು ನಾನು ಒಪ್ಕೊಂಬಿಟ್ಲು ಕಣ್ಲ ಪ್ರೀತಿ ಮಾಡೋಕ ಹ್ಞೂ ಅಂದ್ಬಿಟ್ಲು ಕಣ್ಲ ಚಿಂತೆ ಇನ್ಯಾಕ ಕೆರೆ ಕಟ್ಟೆ ತುಂಬಿದಷ್ಟೇ ಖುಷಿಯಾಗೈತಿ ಐ ರಾಮಣ್ಣ ಡ್ಯಾನ್ಸ್ ಮಾಡಕತ್ತಾನ ಡ್ಯಾನ್ಸ್ ಐ ರಾಮಣ್ಣ ನಿಮ್ದಕ್ಕೆ ಡ್ಯಾನ್ಸ್ ಸೂಪರು ಅಲ್ಲ ಕಣಲೆ ಕೆಪ್ರ ಸುಂದರ ನೀನು ಯಾವಾಗಲೇ ಬಂದೆ ನಾನು ಇಲ್ಲಿ ಯಾರು ಇಲ್ಲ ಡ್ಯಾನ್ಸ್ ಮಾಡ್ಬಿಡ್ಮ ಅಂತ ಒಂದು ಸ್ಟೆಪ್ ಹಾಕ್ಬಿಟ್ಟೆ ಅಷ್ಟೊಳಗೆ ಬಂದ್ಬಿಟ್ಟಲ್ಲೇ ನೀನು ಹುಚ್ಚು ನನ್ನ ಮಗನ ಯಾಕಲ್ಲೇ ಬಂದೆ ನಾನಲ್ಲಲೇ ರಾಮು ಕೆಪ್ರ ನೀನ್ಲೇ ಕೆಪ್ರ ಏನು ಈಟೊಂದು ಜೋಸಾಗಿದ್ದಿ ಈಟೊಂದು ಕುಡಿಯಕತ್ತಿ ಡುಮ್ಮಣ್ಣ ಏನು ಯಾವ ಹುಡುಗಿ ಬೀಳ್ತು ಹಳ್ಳಕ್ಕ ಯಾರನ್ನ ಹುಡುಗಿನ ಬೀಳಿಸ್ಕೊಬಿಟ್ರಂಗಿದಿ ಯಾರು ಆಕಿ ಕೃಷ್ಣಪ್ಪನ ಮಗಳು ಇದ್ದಾಳಲ್ಲ ಆಕಿನ ಬೀಳಿಸ್ಕೊಂಬಿಟ್ಟೆ ಆಕಿನ ಹೆಣ್ಣು ನೋಡಕ್ಕೆ ಹೋಗಿದ್ದು ಒಪ್ಕಾಗೈತಿ ಇನ್ನೇನು ಮದುವೆ ಆಗ್ಬಿಡೋದೆ ನಮ್ಮ ಮನೆಯಾಗ ಕರ್ಕೊಂಬಂದ್ಬಿಡೋದೆ ಪೂರ್ತಿ ಎಂಜಾಯ್ ಟೆಕ್ ಇಟ್ ಇನ್ನೊಂಚೂರು ಇಂಗ್ಲೀಷ್ ಬಂದ್ಬಿಟ್ಟಿದ್ರೆ ಇನ್ನೂ ಉದ್ರ ಹಾಕ್ಬಿಡ್ತಿದ್ದೆ ಬುಡ ಬೋಡಿ ಮಗನ ನೀನಂತೂ ಇಂಗ್ಲೀಷ್ ಬರ್ದಂಗೆ ಟೇಕಿಟ್ ಪುಕ್ಟಿಕ್ರಿ ಪೋಕ್ಡಿ ಅನ್ಕಂಡು ನೀನು ಇಂಥವೆಲ್ಲ ಮಾತಾಡ್ತೀನಿ ಏನಾರು ಇಂಗ್ಲೀಷ್ ಬಂದ್ಬಿಟ್ರೆ ಆಚುಟ ಟೀಕು ಲೆಕ್ಕ ಲೈಕೆ ಅಂತ ಮಾತಾಡ್ಬಿಡ್ತೀಯಲ್ಲ ಹಂಗೇನಾರು ಇಂಗ್ಲೀಷ್ ಬಂದಿತ್ತಂತ್ರ ಈ ಊರನ್ನ ಕೊಂಡ್ಕೊಂಡ್ಬಿಡ್ತಿದ್ನಿಲ್ಲೇ ಸುಂದರ ನಾನು ಏನು ಮಾಡ್ತೀನಿ ನಮ್ಮಪ್ಪ ನಮ್ಮ ಓದಕ್ಕೆ ಕಳಿಸಿದ್ರು ಇಂಗ್ಲೀಷ್ ಬರ್ದೆ ಹೋಯ್ತು ಬೊಡ್ಡಿ ಮಗಂದು ಅದು ತಲೆಕ ತೋಲ್ತಲೇ ನಮ್ಗೆ ನಮ್ಮ ಕರ್ನಾಟಕದವ್ರಿಗೆ ಇಂಗ್ಲೀಷ್ ಬರುವುದೇ ಇಲ್ಲ ಬೇಗ ತಲೆಯಕ್ಕೆ ಹೋಗೋದೇ ಇಲ್ಲ ಅದರಲ್ಲೂ ಕನ್ನಡ ಮೀಡಿಯಂ ಹುಡುಗರ್ಗಂತೂ ಇನ್ನೂ ಹೋಗೋದೇ ಇಲ್ಲ ತಲೆಯಕ್ಕ ಅದಕ್ಕೆ ಕನ್ನಲ್ಲ ಬೊಡ್ಡಿ ಮಗನ ಊರು ಕೊಂಡ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ನಿಂಗೆ ಇಂಗ್ಲೀಷ್ ತಲೆಯಕತ್ತಿಲ್ಲ ಹೌದಲ್ಲ ನೀನಂತೂ ತಮಾಷೆ ಮಾಡೋದ್ರೆ ಜಗ್ಗಿ ತಮಾಷೆ ಮಾಡ್ತೀವಿ ಬಿಡಲ್ಲ ನಿನ್ನ ಲವ್ ಎಲ್ಲಿಗೆ ಬಂತು ಅವಳ ಸಿಂಚುನ ಯಾರನ್ನೋ ಲವ್ ಮಾಡಕತ್ತಿದ್ದಲ್ಲ ಎಲ್ಲಿಗೆ ಬಂತು ಟ್ರ್ಯಾಕು ನಂಗೆ ಮುಖಕ್ಕೆ ಯಾವ ಹುಡುಗಿರು ಬೀಳ್ತಾಳಲ್ಲ ಆ ಬಾಡ್ಲಿನೇ ಬೀಳೋಲ್ಲ ಇನ್ನು ಯಾರು ಬೀಳ್ತಾರೆ ಹೇಳು ಆಕಿನೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಅಂತಾಳ ನಮ್ಮ ಅವನಪ್ಪನು ಹೇಳಿ ಮಾಡ್ತಾರೆ ಬಿಡು ಯಾರನ್ನಾರು ನೋಡಿ ಸುಮ್ಮನೆ ಯಾಕೆ ಈಗಲೇ ಅರ್ಜೆಂಟು ನಿನ್ನಂತ ದಡಿ ನನ್ನ ಮಗನೇ ಇವಾಗ ಆಗ್ತಿದ್ದಿ ನಾವಿನ್ನೂ ಲೇಟಾಗಿ ಆಗು ಮತ್ತಾಗ ಅಲ್ಲಕನ ಬುಡ್ಡಿ ಮಗನ ನನಗಿಂತ 5 ವರ್ಷ ಚಿಕ್ಕಾತ ಏನೋ ನೀನು ಆದರೆ ಇಬ್ಬರು ಒಂದೇ ಕ್ಲಾಸ್ಮೇಟು ತಾನೆ ಯಾಕಂದ್ರೆ ನಾನು ಪೇಲಾಗಿ ಅಲ್ಲೇ ಕೂತ್ಕೊಂಡೆ ನೀನು ಪಾಸಾಗಿ ಓಡ್ಕೊಂಡ್ಬಿಟ್ಟೆ ನನ್ನ ತಕ್ಕಲ್ಲ ನೀನು ಅಲ್ಲ ಪಾಸ್ ಆಗ್ದಂಗೆ ನಿನ್ನ ಪೇಲಾಗಿ ಕೂತಿದ್ರೆ ನಿನ್ನ ಕ್ಲಾಸ್ಮೇಟ್ ನಾನೆಲ್ಲ ಇದ್ದಿದ್ನ ಬುಡಿ ಮಗನ ನಾನು ಬೇರೆ ಕಡೆ ಎಲ್ಲ ಸೇರ್ಕೊಂತಿದ್ದೆ ತಕ್ಕ ಇನ್ನು 10ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಕುಂತಿರುವೆ ನಾನು ಪೇಲಾಗಿ ಪಾಸ್ ಆಗಿರೋದಕ್ಕೆ ನೋಡು ಹೆಂಗೆ ನಿಂತೀವಿ ನಿನ್ನ ಮುಂದೆ ನಾನು ಗೊತ್ತಲ್ಲ ಸುಂದ್ರ ಸರಿ ಬಾ ಓಮಂತ ನಾನು ಡ್ಯಾನ್ಸ್ ನೋಡಿದ್ವಿ ಊರಾಗೆಲ್ಲ ಹೇಳ್ಕೊಂಬರ್ಬೇಡ ಆಮ್ಯಾಗ ಸುಮ್ಕ ಬಂದ್ಬಿಡು ಆಮೇಲೆ ನೋಡು ನಿನ್ನ ಸಿಂಚು ಲವ್ ಮ್ಯಾಟ್ರ್ ಊರಾಗೆಲ್ಲ ಹೇಳ್ಬಿಡ್ತೀನಿ ಗೊತ್ತೈತೇನಾ ಸರಿ ಬಿಡಲ್ಲ ಆಯಿತು ನಡಿ ಓಮಂತ ನಡಿ ಯವ್ವ ಇವ್ರು ದಡ್ಡಿ ಯಾಕೆ ಕುಂತು ಒಂದು ಆಸೆ ಐತಲ್ಲವ ಇವ್ರು ಇನ್ನೂ ಬರ್ದೆ ಹೋದ್ರಲ್ಲ ಸಿಂಚು ಕಾಲ್ ಮರಿ ತಕ್ಕಂದು ಇಳಿ ಹಾಕ್ತೀನಿ ಬೊಡ್ಡಿ ನಿನಗೆ ಬಾರಮ್ಮಿ ಬಾ ಒಂದು ತಾಸು ನಿನ್ನಿಂದ ನಾನು ಯಾಕಾರು ಬಂದು ಬೋತೈತಿತ್ತು ಮುಂಡ್ಯಾರ ಬರ್ರಿ ಅವ್ವ ತಾಯಿ ಇನ್ನೊಂದ್ಸಲ ದಡ್ಡಿಗೆ ಹೋಗ್ಬೇಕಂದ್ರೆ ನಮ್ಮ ಮಟ್ಟ ತಕ್ಕ ನೀನ ಬಾರಮ್ಮಿ ಈಕಿ ಅಂತ ಬಂದು ನಿಂತು ಬಿಡ್ತಾಳ ಯವ್ವ ನಾವು ದಡಿಯಕ್ಕೆ ಹೋಗಂಗಿಲ್ಲ ಬಿಡೋಂಗಿಲ್ಲ ಮೊನ್ನೆನೂ ಹಂಗ ಮಾಡಲ್ಲ ಒಂದು ತಾಸು ಹಿಂಗ ಬಂದು ನಿಂತಾಳ ಇವತ್ತು ಹಿಂಗ ನಿಂತಾಳ ಇವಳು ಹೇಳಿದ ತಕ್ಷಣ ದಡ್ಡಿಗೂ ಹೋಗ್ದಾಗ ಹಂಗ ಓಡ್ಬೇಕು ನಮ್ಗೆ ಅಂತ ಹಣೆ ಬರತ್ತ ನಮ್ದು ಒಂದು ಜನ್ಮವಪ್ಪ ಯವ್ವ ಇನ್ನಂಕಿತ ಈ ಮುದ್ಕಿನ ಕರ್ಕ ಬರುತ್ತೆ ಅಯ್ಯಪ್ಪ ಬೇಡಪ್ಪ ಬೇಡ ಇವಳು ಸವಾಸನ ನನಗೆ ಬೇಡ ನೋಡು ಒಂದು 10 ನಿಮಿಷ 15 ನಿಮಿಷ ಆಗೈತೆ ದಡಿಯಕ್ಕೆ ಬಂದು ಒಯ್ಯಕಂತಳ ಸುಮ್ಕ ಒಂದು ತಾಸಾಯ್ತು 2 ತಾಸಾಯ್ತು 3 ತಾಸಾಯ್ತು ದಡಿಯಾಗೆ ಏನು ತಿನ್ನಕ್ಕೆ ಹೋಯ್ತಿರ ಅದೇ ಕೆಟ್ಟ ಮಾತಾ ಅಂತಾಳ ಕಣ ಅಯ್ಯಪ್ಪ ಅವನ್ನೆಲ್ಲ ನೆನ್ಸ್ಕೊಂಡ್ರೆ ಅಸಹ್ಯಕವ ಯವ್ವ ದಡ್ಡಿಯಕ್ಕೆ ಬಂದು ನೆಮ್ಮದಿ ಇಲ್ಲ ಏನೋ ಒಂದು 5 ನಿಮಿಷ ಕೂತು ಮಾತಾಡೋಮ ಅಂದ್ರೆ ಈ ಅಮ್ಮವಳೆ ನಡಿ ಹೋಮ ಅಂತ ನಡಿ ಯಪ್ಪ ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ ಬಿಡಪ್ಪ ಹೋಯ್ತಿದ್ದ 2 ನಿಮಿಷಕ್ಕೆ ಹೋಗಿ ದಡ್ಡಿಯಾಕೆ ಹೋಗಿ ಬಂದ್ಬಿಡುವ ಆಗಲೆಲ್ಲ ಕುಂತಿರ್ತಾರೆ ದಡ್ಡಿ ತವಿಯ ಕೂತ್ಬಿಡ್ತಾರೆ ಬರೋದು ಬಿಟ್ಟು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್